ಈಗ ನಾವು ರಾಜಕೀಯ ಮಾಡ್ತಾ ಇಲ್ಲ. ರಾಜಕೀಯ ಮಾಡೋದು ಬೇರೆ ಟೈಪ್ ಇದೆ. ಇವತ್ತು 11 ಜನ ಬಲಿ ತಗೊಂಡ್ರಲ್ಲ, ನಿಮಗೇನಾದ್ರೂ ಮನುಷ್ಯತ್ವ ಇದ್ರೆ, ಮಾನವೀಯತೆ ಇದೆ, ಕಿಂಚಿತ್ತು ನಿಮಗೆ ದುಃಖ ಆಯ್ತಾ? ನಂತರ ವಿಧಾನಸೌಧ ಮುಂಬೈ ಅಲ್ಲ 20 ಗಂಟೆ ಆದ್ಮೇಲೆ ಕಣ್ಣಲ್ಲಿ ನೀರು ಹಾಕಿ, ಅದು ಕಣ್ಣಲ್ಲಿ ನೀರು ಹಾಕಿದ್ದು ನೋಡಿದ್ರೆ ಏನು ಯಾರೋ ಆತರ ಆನಂದ ಭಾಷೆಯೋ ಅಥವಾ ದುಃಖದ ಭಾಷೆಯೋ ಗೊತ್ತಿಲ್ಲ ನನಗೆ. ಆ ಕಣ್ಣಲ್ಲಿ ರಡಕ್ಕೂ ಯಾವ ರೀತಿ ಹೃದಯದಿಂದ ಬರಬೇಕು ಕಣ್ಣೀರು. ಜನಗಳ ಮುಂದೆ ಡ್ರಾಮಾ ಮಾಡಿದ್ರೆ ಆ ಕಣ್ಣೀರು ಬರಲ್ಲ, ಹೃದಯದಿಂದ ಬರಬೇಕಾಗಲ್ಲ ಆ ನೋವುಗಳು ನೋಡಿದಾಗ. ಇಲ್ಲಿ ನೀವೇ ನೋಡಿದ್ರಿ, ಟಿವಿಗಳಲ್ಲಿ ತೋರಿಸಿದ್ರಿ, ಇವ್ರಿಗೆ ಸನ್ಮಾನ ಮಾಡಕ್ ಪಾಪ ಕರೆಸಿ ಅವ್ರನ್ನೆಲ್ಲ ಯಾವುದೋ ಮೂಲಿ ತಳ್ತೀವಿ ನಿಮ್ಮ ಆಟಗಾರರನ್ನ. ನಿಮ್ಮ ವಿಡಿಯೋದಲ್ಲಿ ನೋಡಿದ್ರೆ ಮಂತ್ರಿಗಳು, ಶಾಸಕರು, ಆ ಮಂತ್ರಿ ಕುಟುಂಬದ ಮಕ್ಕಳು ಏನ್ ಕೂಲಿಂಗ್ ಗ್ಲಾಸ್ ಏನು ಕಲರ್ಫುಲ್ ಕೂಲಿಂಗ್ ಗ್ಲಾಸ್ ಹಾಕೊಂಡು ಅವರು ಫೋಟೋ ತೆಗೆಸ್ಕೊಳ್ಳೋ ಕಾಂಪಿಟೇಷನ್ ವಿಧಾನಸೌಧ ಮುಂಭಾಗದಲ್ಲಿ ಹೋಗಿ ಸನ್ಮಾನ ಮಾಡ್ತೀವಿ ಅಂತೇಳಿ ಪಾಪ ಕರೆಸ್ಕೊಂಡ್ರಲ್ಲ ಆ ಮುಖ್ಯಮಂತ್ರಿಗಳು. ನಮ್ಮ ವಿಜಯ ಹೇಳಿದ್ರಲ್ಲ, ಇವರೇ ಒಂದು ಟ್ವೀಟ್ ಮಾಡಿ ಸರ್ಕಾರದಿಂದ ನಾವು ದೊಡ್ಡ ಮಟ್ಟದ ಸನ್ಮಾನ ಮಾಡ್ತಾ ಇದ್ದೀವಿ, ಅಭಿಮಾನಿಗಳು ದೊಡ್ಡ ಸಂಖ್ಯೆ ಸೇರಬೇಕು ಅಂತ ಹೇಳಿ ಇವರೇ ಟ್ವೀಟ್ ಮಾಡಿ ಜನಗಳಿಗೆ ಆಹ್ವಾನ ಕೊಟ್ಟು ಜನಗಳಿಗೆ ಪ್ರಾಣ ತೆಗೆದು ಲಾಠಿ ಚಾರ್ಜ್ ಮಾಡ್ಸೋದ ಕೆಲಸ ಇದ್ದೀವಿ ಜನಗಳಲ್ಲಿ ಅಭಿಮಾನಿಗಳು. ವಿಧಾನಸೌಧದಲ್ಲಿ ಸನ್ಮಾನ ಅವ್ರಿಗೆ ಇಟ್ಕೊಂಡು ನೀವು ವೇದಿಕೆ ಮೇಲೆ ಅವ್ರನ್ನು ಕೂರಿಸಿ ಹೋಗಿ ಸನ್ಮಾನ ಹೆಂಗ್ ಮಾಡಿದ್ರು? ಅಲ್ಲಿ ಶಾಲು ಇಲ್ಲ, ನಮ್ಮ ಮೈಸೂರು ಪೇಟು ಇಲ್ಲ, ಪಾಪ ಅವರೆಲ್ಲ ಕೂರಿಸ್ಕೊಂಡವ್ರೆ. ಆಗ ಅಲ್ಲಿ ಯಾರೋ ಒಂದು ಶಾಲಾದ್ರೂ ತರಿಸ್ಬಾರ್ದು ಅಂತೇಳಿ ಆಗ ಪರಗಾಡೋದು. ಎಂತ ಶಾಲೆ ಓದಿಸಿದ್ರು? ನಮ್ಮ ಮದುವೆ ಮನೇಲಿ ಹಾಕತ್ತೀವಲ್ಲ ನಾವು ರೇಷ್ಮೆದ ಕಾಟನ್ ಹಾಕ್ತೀವಿ, ಎಲ್ಲ ತಂದು ಬೇಕಾದ್ರೆ ಬಿಟ್ಟಿವಿ, ಅದು ಹಾಕೋದು. ಆಮೇಲೆ ಅದಂತೂ 50 ರೂಪಾಯಿನೂ ಇವರು ಆಗ ಸಡನ್ ಆಗಿ ಇವರು ಪಾಪ ನಮ್ಮ ಒಲಿಂಪಿಕ್ ಗೇಮ್ನ ಚೇರ್ಮನ್ ಅಧ್ಯಕ್ಷರು ನಾನು ಏಲಕ್ಕಿ ಯಾರ ಹೇಳಿದ್ದು, ಏಲಕ್ಕಿ ಯಾರ ತರಲಿಲ್ಲ ಅಂತ ಅವರು ಅಂತಾರಲ್ಲಿ. ಅನ್ಯಾರ ಇಲ್ಲ ಗಂಧಾರ ತಂದಿದ್ದೀವಿ ಅಂತ. ಇದು ಅಲ್ಲಿ ನಡೆದಿರೋ ಘಟನೆ ನಿಮ್ ಮುಂದೆ ಹೇಳ್ತೀನಿ. ಹಿಂಗೆ ನಡ್ಕೊಂಡ್ರು ಪಾಪ ಅವರಿಗೆ ಯಾವ ರೀತಿ ಸನ್ಮಾನ ಮಾಡೋದು. ಆಮೇಲೆ ನಾನು ನೋಡ್ತಾ ಇದ್ದೆ ಶಾಸಕರನ್ನ, ಇವರೇ ಕತ್ತು ಕೈ ಹಾಕಿ ನಡ್ತಾರೆ. ಆ ಟಿವಿ ನೋಡಿದೆ, ವಿಧಾನಸೌಧ ಮುಂಭಾಗದಲ್ಲೇ ಕತ್ತು ಕೈಯಾಗಿ ಎಳಿತರ ಕಡಿತೀವಿ. ಇದೇ ನಮ್ಮ ಡೆಪ್ಟಿ CM ಅಂದ್ರೆ ಇವರೇ ರಕ್ಷಣಾ ಇಲಾಖೆ ಕೆಲಸ ಮಾಡಕ್ ನಿಂತ್ಬಿಟ್ರಲ್ಲಿ. ವೇದಿಕೆ ಮೇಲೆ ಎಲ್ಲ ಇವ್ರು ನೆಂಟರಿಸ್ಟು ಸೇರ್ಕೊಂಡು ಮಧ್ಯಾಹ್ನ 3 ಗಂಟೆ 10 ನಿಮಿಷಕ್ಕೆ ಮೊದಲನೇ ಸ್ಟ್ಯಾಪೆಡ್ ನಲ್ಲಿ ಒಬ್ಬ ವ್ಯಕ್ತಿ ಮರಣ ಹೊಂದಿದ ವಿಷಯ ಬರುತ್ತೆ. ಇಲ್ಲಿಗೆ ಬಂದರೂ ಸಹ ಅವರಿಗೆ ಆ ಕಾರ್ಯಕ್ರಮ ಮುಂದೂಡಬೇಕು ಅಂತಕ್ಕಂಥ ಪರಿಜ್ಞಾನ ಬರುತ್ತೆ. ಸರ್ಕಾರಕ್ಕೆ ಆಗಲೇ ಗೊತ್ತಾಗಿದೆ. 3 ಗಂಟೆ 10 ನಿಮಿಷಕ್ಕಾಗಿದೆ ಸ್ಟ್ಯಾಪೆಡ್ ನಲ್ಲಿ ಒಬ್ಬ ತಿರ್ಕೊಂಡು ಹೋಗಿದ್ದಾರೆ. ಇದು ನಡೆದ ಘಟನೆ. ಇವ್ರು 6 ಗಂಟೆವರೆಗೆ ಕಾರ್ಯಕ್ರಮ ಮಾಡ್ಕೊಂಡ್ರಲ್ಲ ಪಾಪ. ಅಲ್ಲಿ ಬೇರೆ ಹೋಗಿ ಸ್ಟೇಡಿಯಂನಲ್ಲಿ ಮುತ್ತಿಕ್ತಾ ಇದ್ದಾರಲ್ಲ, ನೀವೇ ತೋರಿಸಿದಿರಿ ಟಿವಿಗಳು ಯಾವ ತರ ನಡ್ಕೊಂಡ್ರು. ಅಲ್ಲಿ ಸಾವು ನೋವಿನಲ್ಲಿ ಒದ್ದಾಡ್ತಾ ಇದ್ದಾರೆ ಜನ. ಇವರು ಅಲ್ಲೂ ಹೋಗ್ಬಿಟ್ಟು ಸ್ಟೇಡಿಯಂನಲ್ಲಿ ಮುತ್ತಿಕೊಂಡು ಕೂತವ್ರೆ. ಈ ಸರ್ಕಾರ 2 ಕಡೆ ಕಾರ್ಯಕ್ರಮ ಯಾವ ಆಧಾರದ ಮೇಲೆ ನೀವು ಮಾಡಿದ್ರಿ? ಇಲ್ಲಿ 2 ಕಡೆ ಅರ್ಜಿ ಹಾಕೊಂಡ್ರೆ ಒಂದು ಇವರೇ ಆರ್ಗನೈಸರ್ಸ್, DNA ಅದ್ಯಾವುದೋ ನಿಮ್ಮ ಇವೆಂಟ್ ಮ್ಯಾನೇಜ್ಮೆಂಟ್ ನವರು. ಇಲ್ಲೂ ಕಾರ್ಯಕ್ರಮ, ಅಲ್ಲೂ ಕಾರ್ಯಕ್ರಮ. ಯಾರು ಹೇಳಿದಾರೆ ನಿಮ್ಗೆ
ಅಷ್ಟು ಅಧಿಕಾರಿಗಳು ನಿಮಗೆ ಅಷ್ಟು ಸಲಹೆ ಕೊಟ್ರು ನೀವು ಈ ಚೆಲ್ಲಾಟ ಆಡಿದ್ರಲ್ಲ, ಅದು ಹೋಗಲಿ. ಕೆಲವು ಮಾಧ್ಯಮ ಸ್ನೇಹಿತರಿಗೂ ಗೊತ್ತಿರಬಹುದು, ನಮ್ಮ CM ಅವರು ಇಷ್ಟೆಲ್ಲ ಸಾವು ನೋವಾಗಿ 30-40 ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗೋರೆ. ಅವ್ರ ಮೊಮ್ಮಗನ್ ಕರ್ಕೊಂಡು ಜನಾರ್ದನ ಹೋಟೆಲಲ್ಲಿ ಬಾಸುಂದಿನೋ ಮಸಾಲೆ ದೋಸೆನೋ ಸವಿಯಾಗಿ ಕುಡಿತಾರೆ. ಇಲ್ಲಿ ಸಾವು ನೋವುಗಳು. ಇದು ಈ ಮುಖ್ಯಮಂತ್ರಿಯ ಏನೋ ಸತ್ಯಮೇವ ಜಯತೆ.